ಹಲೋ ಎವ್ರಿವನ್. ಕಾಫಿ ಕೊಯ್ಲು ನವೆಂಬರ್ ಇಂದ ಸ್ಟಾರ್ಟ್ ಆಗಿ ಫೆಬ್ರವರಿಗೆ ಮುಗ್ದೇ ಹೋಗುತ್ತೆ. ಹಾಗೆ ನಮ್ದು ಕೂಡ ಕಾಫಿ ಕೊಯ್ದು ಮುಗೀತು. ನಿಮ್ದೆಲ್ಲ ಕಾಫಿ ಕೊಯ್ದು ಆಯ್ತಾ? ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನು ಮೆಣಸು ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಓಟಿನ ಚೆಕ್ ಮಾಡೋದು ಒಂದ್ ವಿಡಿಯೋ ಹಾಕ್ದಾಗ ತುಂಬಾ ಜನ ಕ್ವಶನ್ ಮಾಡಿದ್ರಿ, ಓಟಿ ಅಂದ್ರೆ ಏನು ಅಂತ. ಓಟಿ ಅಂದ್ರೆ ಔಟ್ ಟನ್ ಅಂತ. ಓಟಿ ಯಾಕೆ ಚೆಕ್ ಮಾಡ್ತಾರೆ ಅಂದ್ರೆ ಕಾಫಿ ಬೆಳೆ ಕ್ವಾಲಿಟಿ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ. ರೋಬಸ್ಟ ಕಾಫಿದು ಓಟಿ ಚೆಕ್ ಮಾಡಿನೇ ಒಂದು ಮೂಟೆಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ರೋಬಸ್ಟ ಕಾಫಿ ಓಟಿ ಚೆಕ್ ಮಾಡೋದ್ರಿಂದನೇ ಕಾಫಿನ ತೂರ್ ಬಿಟ್ಟು ನಾವು ಮೂಟೆ ಮಾಡ್ತೀವಿ. ಓಟಿ ಚೆಕ್ ಮಾಡ್ಬೇಕಾದ್ರೆ ಪ್ರತಿ ಒಂದ್ ಮೂಟೆಲು ತೆಗಿಯೋದ್ರಿಂದ ಕೆಲವು ಟೈಮು ಧೂಳ್ ಬಂದ್ರೆ ನಮಗೆ ಲಾಸ್ ಆಗುತ್ತೆ ಅದು. ಹಾಗಾಗಿ ಕ್ಲೀನ್ ಮಾಡಿನೇ ಯಾವಾಗ್ಲೂ ನಾವು ತುಂಬೋದು. ಓಟಿ ಚೆಕ್ ಮಾಡ್ಬೇಕಾದ್ರೆ ಮಿಕ್ಸಿ ಜಾರ್ನ ಯಾವ್ದು ಯೂಸ್ ಮಾಡಿದ್ರಿ ಅಂತ ಕೇಳಿದ್ರಿ. ಮಿಕ್ಸಿ ತಗೊಂತೀವಲ್ಲ ಆ ಶಾಪ್ ಅಲ್ಲೇ ಹೋಗಿ ಕೇಳಿದ್ರೆ ಈ ತರ ಬೇಳೆ ಪುಡಿ ಮಾಡಕ್ಕೆ ಅಂತ ಹೇಳಿದ್ರೆ ನಿಮ್ದು ಯಾವ ಕಂಪ್ನಿ ಇದೆ ಮಿಕ್ಸಿ ಅದಕ್ಕೆ ಜಾರ್ನ ಕೊಡ್ತಾರೆ ಸೇಮ್ ಕಂಪ್ನಿದು. ಅದ್ರದ್ದು ಬ್ಲೇಡ್ ಅಷ್ಟು ಶಾರ್ಪ್ ಇರಲ್ಲ, ಅವಾಗ ಬೇಳೆನ ನೀವು ಈಸಿಯಾಗಿ ಮಾಡ್ಕೊಂಡು ಓಟಿನ ಚೆಕ್ ಮಾಡ್ಕೋಬಹುದು. ಓಟಿ ಮೇಲೆ ಒಂದು ಚೀಲ ಕಾಫಿಗೆ ಹೇಗೆ ಅಮೌಂಟ್ ಹಾಕ್ತಾರೆ ಅಂತ ಕೆಲವರು ಕೇಳಿದ್ರಿ. ಒಂದ್ ಮೂಟೆ 50 kg ಇರುತ್ತೆ. ಹಾಗೆ ಒಂದ್ ಓಟಿಗೆ 480 ರೂಪಾಯಿ ಇದೆ. 30 ಓಟಿ ಬಂದ್ರೆ 30 × 480 ಮಾಡ್ಬೇಕು. 14,400 ರೂಪಾಯಿ ಆಗುತ್ತೆ. ಏನಾದ್ರೂ ಓಟಿ ಕಮ್ಮಿ ಬಂದ್ರೆ ಕಮ್ಮಿ ಅಮೌಂಟ್ ಸಿಗುತ್ತೆ.